ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ದೀಪಾವಳಿ ಮತ್ತು ನಾವು ಶಾಪ್ ಶಿಫ್ಟ್ ಮಾಡ್ತಾ ಇರೋ ಒಂದು ವ್ಲಾಗ್ ಆಗಿರುತ್ತೆ. ನನ್ನ ಮಗಳಿಗೆ ದೀಪಾವಳಿದು ಫೆಸ್ಟಿವಲ್ದು ಫೋಟೋಶೂಟ್ ಮಾಡೋಣ ಅಂಥೇಳಿ ಈ ಥರ ರೆಡಿ ಮಾಡಿದ್ದೆ. ತುಂಬ ಕ್ಯೂಟಾಗಿ ಮುದ್ದಾಗಿ ಕಾಣಿಸ್ತಾ ಇದ್ಲು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಲ್ವಾ? ಹೇಗೆ ಕಾಣಿಸ್ತಿದ್ದಾಳೆ ಅಂತ ಕಮೆಂಟಲ್ಲಿ ತಿಳಿಸಿ. ಬೆಳಿಗ್ಗೆ ಪೂಜೆ ಎಲ್ಲ ಮಾಡಿ ಈವ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನ್ನ ಮಗಳು ಬೆಳ್ಳುಳ್ಳಿ ಪಟಾಕಿ ಬೇಕು ಅಂತ ಹಠ ಮಾಡಿ ಒಂದು ಬಾಕ್ಸ ತೆಗಿಸ್ಕೊಂಡು ನೋಡಿ ಒಂದೊಂದಾಗಿ ಹೊಡಿ ಅಂತಂದರೆ ಒಟ್ಟೊಟ್ಟಿಗೆ ಒಂದು 5-6 ಎತ್ಕೊಂಡು ಎಸಿತಾ ಇದ್ದಾಳೆ. ಇನ್ನು ಒಂದು ಬಾಕ್ಸ್ ಇದೆಯಲ್ಲ ಖಾಲಿ ಮಾಡಲಿ ಅಂದ್ಬಿಟ್ಟು ನಾವು ಏನು ಮಾತಾಡಲಿಲ್ಲ. ಅವಳ ಖುಷಿನೇ ನಮಗೆ ಅಂದ್ಬಿಟ್ಟು ಏನು ಮಾತಾಡಲಿಲ್ಲ. ನೋಡಿ ಎಷ್ಟು ಖುಷಿಯಾಗಿದ್ದಾಳೆ. ಪಟಾಕಿ ಅವಳಿಗೋಸ್ಕರನೇ ಅವರಪ್ಪ ತಗೊಬಂದರು. ಅದು ನಾನೇ ಬಿಚ್ಚುತ್ತೀನಿ ಅಂತ ಇದ್ಲು ಅವಳು. ಎಷ್ಟು ಖುಷಿ ಅಂದರೆ ಅವಳು ಕ್ಯೂರಿಯಾಸಿಟಿನೇ ಅವಳಿಗೆ ತಡ್ಕೊಳಕ್ಕಾಗ್ತಾಯಿಲ್ಲ, ಅಷ್ಟು ಖುಷಿ ಪಡ್ತಾಯಿದ್ಲು ನೋಡಿ. ನಿಂಗೇನು ಬೇಕು ಶಮ? ನಿಂಗೇನು ಬೇಕು ಗಂಧ? ಎಲ್ಲ ಬೇಕಾ ನಿಂಗೆ? ನಂಗೆ ಇದು ಬೇಕು. ಪಟಾಕಿ ಬಾಕ್ಸ್ ಓಪನ್ ಮಾಡ್ತಿದ್ದಾಗಲೇ ನನಗೆ ಇದು ಬೇಕು ಅಂದ್ಬಿಟ್ಟು ಇಡೀ ಬಾಕ್ಸ್ನ ಎತ್ಕೊಂಡ್ಬಿಟ್ಲು. ಅಪ್ಪ ಮಗಳು ನೋಡಿ ಯಾವ ಥರ ಪಟಾಕಿ ಹೊಡಿತಾ ಇದ್ದಾರೆ ಅಂತ. ಪಟಾಕಿ ನಾವು ಚಿಕ್ಕವರಿದ್ದಾಗ ಇಷ್ಟೊಂದು ನಮ್ಮಪ್ಪ ತಂದುಕೊಡ್ತಿದ್ರು. ಆಗೊಂದು ಸ್ವಲ್ಪ ದೊಡ್ಡವರಿದ್ವಿ, ಅವಾಗ ಹೊಡಿತಿದ್ವಿ. ಇವಳು ಎಷ್ಟು ಚಿಕ್ಕವಳು ಈಗ ಅವ್ರ ಅಪ್ಪನ ಜೊತೆ ಯಾವ ಥರ ಹೊಡಿತಾಳೆ ಅಂದರೆ ಮನೆಯೆಲ್ಲ ಚಿತ್ರಾನ್ನ ಆಗಬೇಕು ಆ ಥರ ಡಾಮ್ ಡೂಮ್ ಅನ್ನಿಸ್ತಾಯಿದ್ಲು ನನ್ನ ಮಗಳು. ಬತ್ತಿ ಸುರಾಣಿ ಬತ್ತಿ ನೀರಿಗೋದ ತಪ್ಪೆ ಅಲ್ಲ ಕಪ್ಪೆ ಕಂಡು ಜಾರಿ ಬಿದ್ದ. ಲಾಸ್ಟ್ ಇಯರ್ ಎಲ್ಲ ಈ ಥರ ಸುಸುರು ಬತ್ತಿ ಇಟ್ಕೊಳ್ಳೋಕ್ಕೂ ಭಯ ಪಡ್ತಿದ್ಲು. ಇವಾಗಂತೂ ಚೆನ್ನಾಗೇ ಇಟ್ಕೊಂಡು ಸಾಂಗೆಲ್ಲ ಹೇಳ್ಕೊಂಡು ಕುಣಿತಾಳೆ, ಎಂಜಾಯ್ ಮಾಡ್ತಾಳೆ. ನಾವು ಅವಳಿಗೆ ಊಟ ತಿನ್ನಿಸಿ ಮಲಗಿಸ್ಬಿಟ್ಟು ನಾವು ವೆಂಕಟೇಶ್ವರ ಕ್ಷೇತ್ರ ಅಲ್ಲಿಗೆ ಹೋಗಿದ್ವಿ. ಅದು ದೀಪಾವಳಿ ದಿನವೇ ಈ ಥರ ಒಂದು ದೇವಸ್ಥಾನ ಇದೆ, ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅನಿಸುತ್ತೆ. ನನಗೂ ಸರಿಯಾಗಿ ಹೆಸರು ಗೊತ್ತಿಲ್ಲ. ನಾವು ಕತ್ಲೆಯಲ್ವ ಹೋಗಿದ್ದು, ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು. ನಾವು ಈ ದೀಪೋತ್ಸವ ನೋಡೋಕ್ಕೆ ಅಂತಲೇ ಹೋಗಿದ್ವಿ. ನಾನು ಮತ್ತು ನಮ್ಮ ಯಜಮಾನ್ರು ನೈಟು ಒಂದು 9 ಗಂಟೆ ಇಲ್ಲಿ ಬಿಟ್ಟಿದ್ದಕ್ಕೆ 9 ಕಾಲಾಗಿತ್ತು, ಬರೋ ತನಕ 10 ಕಾಲು ಆಗಿತ್ತು. 1 ಅವರಲ್ಲಿ ಮುಗಿಸ್ಕೊಂಡು ಬಂದ್ವಿ. ಆದರೆ ದೀಪಾವಳಿ 3 ದಿನ ಅಲ್ವಾ, ಒಂದು 2ನೇ ದಿನ ನಾವು ಎಡಬೆಟ್ಟಕ್ಕೆ ಹೋಗಿದ್ವಿ. ನಾನು ಮತ್ತು ನಮ್ಮ ಯಜಮಾನ್ರು ಅವ್ರ ಫ್ರೆಂಡ್ಸ್ ಎಲ್ಲ ಎಡಬೆಟ್ಟಕ್ಕೆ ಹೋಗಿದ್ವಿ. ಅವತ್ತೊಂದು ದಿನ ಜಾತ್ರೆ ಮತ್ತು ತೇರು 2 ಆಗುತ್ತೆ. ಅಲ್ಲಿಗೆ ಹೊರಟ್ವಿ. ಹೋಗ್ಬೇಕಾದ್ರೆ ನೋಡಿ ಯಾವ ಥರ ಇತ್ತು, ಮೋಡ ಸಖತ್ತು ಮೋಡ, ಎಲ್ಲಿ ಮಳೆ ಬೀಳುತ್ತೋ ಅನ್ನೋ ಥರನೇ ಇತ್ತು. ಆದರೆ ನಾವು ಜಾತ್ರೆ ಮುಗಿಸ್ಕೊಂಡು ಬರೋದೊಂದು ಸ್ವಲ್ಪ ಹೊತ್ತು ಅಂತ ಮಳೆ ಬಂತು ಅಷ್ಟೇ. ಸಮಾಧಾನ, ಅಲ್ಲೆಲ್ಲೂ ಇರೋದಕ್ಕೆ ಏನೂ ಇಲ್ಲ, ತುಂಬ ಕಷ್ಟ ಆಗಿಬಿಡ್ತಿತ್ತು. ಎಡಬೆಟ್ಟಕ್ಕೆ ಹೋಗ್ಬೇಕಾದ್ರೇ ಇಲ್ಲಿ ಯಡಪುರದಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿದೆ, ದೊಡ್ಡದಾಗಿ ಕಟ್ಸಿದ್ದಾರೆ. ತುಂಬ ಅದು ಖುಷಿಯಾಗುತ್ತೆ, ದೊಡ್ಡದಾಗಿದೆಯಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲು ಅಂದ್ಬಿಟ್ಟು. ಅಂತೂ ಇಂತೂ ನಾವು ಮುಂಚೆ ಎಲ್ಲ ಬರಬೇಕಾದ್ರೆ ತೇರು ನಾವು ಬರೋದು ಇನ್ನೂ ಕಾಲು ಭಾಗ ಮುಗ್ದಿರಲ್ಲ, ಆವಾಗಲೇ ಬರ್ತಿದ್ವಿ. ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು, ಅರ್ಧಕ್ಕೆ ಬಂದುಬಿಟ್ಟಿತ್ತು ತೇರು. ನನಗಂತೂ ತೇರು ಎಳೆಯೋದು ಅಂದರೆ ಖುಷಿ. ನಾನು ಯಾವ ತೇರನ್ನೂ ಎಳೆಯಲ್ಲ ಜಾಸ್ತಿ. ಇದೊಂದು ಹಬ್ಬಕ್ಕೆ ಈ ತೇರು ಮಾತ್ರ ತುಂಬ ಚೆನ್ನಾಗಿ ಎಳಿತೀನಿ. ತುಂಬ ಖುಷಿಯಾಗುತ್ತೆ ಎಳೆಯೋದಕ್ಕೆ. ಅಂದರೆ ಎಲ್ಲ ದೇವ್ರನ್ನೂ ಕೂಗ್ಕೊಂಡು ಜೈಕಾರ ಹಾಕ್ಕೊಂಡು ದೇವ್ರಿಗೆ ಕೂಗ್ಕೊಂಡು ಎಳಿತಾ ಇರ್ತೀವಿ. ತುಂಬ ಖುಷಿಯಾಗುತ್ತೆ. ಕೆಲವರು ಹುಡುಗಿರು ತೇರನ್ನ ಎಳಿಬಾರ್ದು ಅಂತಾರೆ, ನನಗೆ ಗೊತ್ತಿಲ್ಲ. ನಮ್ಮ ಯಜಮಾನ್ರು ಹೇಳಿ ಏನಾಗಲ್ಲ ಅಂತೇಳಿ ಅವರೇ ಸಪೋರ್ಟ್ ಮಾಡ್ತಾರೆ, ಅದೊಂದು ಖುಷಿ. ಮತ್ತು ತೇರು ಎಳೆಯೋ ಕೊನೆ ಮೂಲೆಯಲ್ಲಿ
ಚೆನ್ನಾಗಿ ಕಾಯಿಗಳು ಹೊಡಿತಾರೆ. ಏನಕ್ಕೆ ಹೊಡಿತಾರೆ ಅಂತಂದರೆ ಅಲ್ಲಿ ತುಂಬ ಸ್ಟ್ರಕ್ ಆಗಿಬಿಡುತ್ತೆ, ತುಂಬ ಸ್ವಲ್ಪ ಹೊತ್ತು ಅಲ್ಲೇ ಇದ್ಬಿಡುತ್ತೆ. ಅದಕ್ಕೋಸ್ಕರ ಕಾಯೆಲ್ಲ ಹೊಡೆದು ದೇವ್ರಿಗೆ ಒಂದು ಕಾಯಿ ಮುಖಾಂತರ ಎಡಗೈ ಹೊಡೆದು ಆ ದೇವ್ರನ್ನ ಮುಂದೆ ಕರ್ಕೊಳ್ಳೋ ಒಂದು ಇದಿದೆ ಪದ್ಧತಿ. ಅದನ್ನು ಎಷ್ಟು ಜನ ಎತ್ಕೋತಾರೆ ಅಂತಂದರೆ ಕಾಯಿಗಳನ್ನ ಅಷ್ಟು ಎತ್ಕೊಳ್ಳಲ್ಲ, ಅಷ್ಟು ಹೊಡಿಯಲ್ಲ ಕಾಯಿನ, ಅಷ್ಟು ಹೊಡಿತಾರೆ ಕಾಯಿನ. ಹಾಗೆ ತೇರನ್ನೆಲ್ಲ ಎಳೆದು ಅದೆಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡಿ ಜಾತ್ರೆಲಿ ಸ್ವಲ್ಪ ಪರ್ಚೇಸ್ ಮಾಡಿಕೊಂಡು ಅದ್ರ ನಂತರ ಸುಮಾರು ದಿನ ಆದಮೇಲೆ 3-4 ದಿನ ಆದಮೇಲೆ ಈ ಥರ ಶಾಪನ್ನ ಆಲ್ಟರ್ನೇಟ್ ಮಾಡ್ತಾಯಿದ್ವಿ. ಅವರು ಒಂದು ಫುಲ್ಲು ಖಾಲಿ ಅಂಗಡಿ ಕೊಟ್ಟಿದ್ದರು. ನಾವು 2 ಸೆಕ್ಷನ್ ಮಾಡ್ಕೊಂಡಿದ್ದೀವಿ, ಒಂದು ಪಾರ್ಟಿ ಹಾಲು ಮತ್ತು ಇನ್ನೊಂದು ಮುಂದ್ಗಡೆ ಪಾರ್ಲರ್, 2 ಕೂಡ ಮಾಡ್ಕೊಂಡಿದ್ದೀನಿ. ನೋಡಿ ನನ್ನ ಮಗಳು ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಹೆಲ್ಪ್ ಮಾಡ್ತಾಯಿದ್ದಾಳೆ. ಅವಳು ಹೆಲ್ಪ್ ಮಾಡ್ತಿರೋದು ನೋಡಿದ್ರೆ ನನಗೆ ಹೊಟ್ಟೆ ಉರಿಯುತ್ತೆ. ಮಾಸ್ಕ್ ಹಾಕ್ಕೊಂಡು ಬೇರೆ ಮಾಡ್ತಾಯಿದ್ದಾಳೆ. ಧೂಳು ಸಖತ್ ಧೂಳು. ಬಿಡು ನನ್ನ ಮಗಳೇ, ನಾನು ಮಾಡ್ಕೋತೀನಿ ಅಂತಂದರೂ ಬಿಡ್ತಿಲ್ಲ. ಚಿಕ್ಕದು ಪೊರ್ಕೆ ಎತ್ಕೊಂಡು ಅವಳು ಮಾಡ್ತಾಯಿದ್ದಾಳೆ. ಆಮೇಲೆ ಅದ್ರ 2 ಡೇಸ್ ಆದಮೇಲೆ ನಾವು ಶಾಪಿಂಗ್ಗೆ ಅಂತ ಬೆಂಗ್ಳೂರಿಗೆ ಹೋದ್ವಿ. ಅಲ್ಲಿ ನಮ್ಮ ಅಣ್ಣ ಮತ್ತು ಅತ್ತಿಗೆ ಇದ್ದಾರೆ. ನಮ್ಮ ಅತ್ತಿಗೆ ಮತ್ತು ನಮ್ಮ ಅಣ್ಣ ಇಬ್ಬರೂ ಫುಲ್ಲು ಕಾಮಿಡಿ, ಒಂಥರ ಚೆಂದ. ಅವ್ರ ಜೊತೆಗಿದ್ರೆ ಟೈಮ್ ಪಾಸು ಹಿಂಗೆ ಅಂತಲೇ ಗೊತ್ತಾಗಲ್ಲ. ಮತ್ತು ನಮ್ಮ ಅತ್ತಿಗೆ ಅವ್ರ ಮನೆಯಲ್ಲಿ ಫಂಕ್ಷನ್ ಇತ್ತು. ಅವರ ತಮ್ಮನ ಹೆಂಡ್ತಿದು ಸೀಮಂತ ಇತ್ತು. ಸೊ ಅದ್ರದ್ದು ಫಂಕ್ಷನ್ಗೆ ಹಾಗೆ ಅಟೆಂಡ್ ಆಗುತ್ತೆ ಮುಂಚೆನೇ ಕರೆದಿದ್ರು. ಹಾಗೆ ಅಟೆಂಡ್ ಮಾಡಿಕೊಂಡು ಶಾಪಿಂಗ್ ಮಾಡೋಣ ಅಂತ ಬೆಂಗ್ಳೂರಿಗೆ ಬಂದ್ವಿ. ಅವ್ರ ಮನೆಗೆ ಹೋದ ತಕ್ಷಣ ಬಾತು ಮತ್ತು ಬಜ್ಜಿ ಮಾಡಿದರು. ನಮ್ಮ ಮಾವನೇ ಅವರೇ ಮಾಡಿದ್ರಲ್ಲ, ಅವರು ಚೆನ್ನಾಗಿ ಮಾಡಿದರು, ತುಂಬ ಇಷ್ಟ ಆಯಿತು ಬಾತು ಬಜ್ಜಿ. ಆಮೇಲೆ ಯಾವುದೋ ಒಂದು ಪಾರ್ಟಿ ಹಾಲ್ ಬುಕ್ ಮಾಡಿದರು. ಒಂದು ಸುಮಾರಾಗಿತ್ತು, ಚೆನ್ನಾಗಿತ್ತು. ನಮಗೆಲ್ಲ ಗೊತ್ತಿಲ್ವಲ್ಲ ಬೆಂಗಳೂರು ಬಗ್ಗೆ, ಅದಕ್ಕೆ ಜಾಸ್ತಿ ಏನು ಹೇಳೋಕ್ಕೋಗಲ್ಲ. ಊಟ ಎಲ್ಲ ಮಾಡ್ತೀವಿ. ಊಟ ಮಾತ್ರ ಅಲ್ಟಿಯಾಗಿತ್ತು. ತಿಂತಾಯಿದ್ರೆ ತಿಂತಾನೇ ಇರಬೇಕು ಅನ್ಸೋದು. ಆದರೆ ಹೊಟ್ಟೆ ಸಖತ್ ಲೋಡ್ ಆದರೆ ಕಷ್ಟ. ಅಂತೂ ಇಂತೂ ಊಟ ಎಲ್ಲ ಮುಗಿಸ್ಕೊಂಡು ಶಾಸ್ತ್ರ ಎಲ್ಲ ಮಾಡಿ, ಅಲ್ಲಿನ ಪೂಜಾ ಅಂತ ಸಿಸ್ಟರ್ ಇದ್ದರು, ಅವ್ರ ಜೊತೆಗೆ ರೀಲ್ಸು ಫೋಟೋ ಗೀಟೋ ತಗೊಂಡು ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಆ ದಿನ ಪರ್ಚೇಸಿಂಗ್ ಹೋಗೋಕ್ಕಾಗಲಿಲ್ಲ ಅಂತಂದರೂ ಎಂಜಾಯ್ ಮಾಡಿದ್ವಿ, ತುಂಬ ಖುಷಿ ಆಯಿತು. ಆದರೂ ನಾಳೆಯಿಂದ ನಾವು ಪರ್ಚೇಸಿಂಗ್ ಅಂತ ಹೋದ್ವಿ. ಅವ್ರಿಗೆ ಟಾಟಾ ಬಾಯ್ ಹೇಳಿಬಿಟ್ಟು ನಾಳೆ ಮಾರ್ನಿಂಗು ಬ್ರೇಕ್ಫಾಸ್ಟಿಗೆ ಗೀ ರೈಸು ಮತ್ತು ಕುರ್ಮಾ ಮಾಡಿದರು. ತುಂಬ ಚೆನ್ನಾಗಿತ್ತು. ಅದನ್ನು ತಿಂದ್ಕೊಂಡು ನಾವು ಶಾಪಿಂಗ್ ಅಂತ ಹೋದ್ವಿ. ನಮ್ಮ ಅತ್ತಿಗೆ ಮತ್ತು ನಮ್ಮ ಆಂಟಿ ಅವರು ಇಬ್ಬರು ನಗರಕ್ಕೆ ವಾಪಸ್ ಬಂದರು ನನ್ನ ಮಗಳನ್ನ ಕರ್ಕೊಂಡು. ನನ್ನ ಮಗಳಿರ್ತಿದ್ರೆ ಶಾಪಿಂಗ್ ಮಾಡೋಕ್ಕೆ ಆಗ್ತಿರಲಿಲ್ಲ, ಅಷ್ಟು ರಿಸ್ಕ್ ಇತ್ತು. ಯಾಕಂದರೆ ವೆಹಿಕಲ್ ಯಾವುದೂ ಇಲ್ಲ, ನಾವೇ ಬಸ್ಸಲ್ಲಿ ಹೋಗಿದ್ದು, ಹುಡ್ಕಾಡಿ ಅಂಗಡಿಗಳನ್ನ, ಏನೇನು ಬೇಕು ಪರ್ಚೇಸಿಂಗು, ಪಾರ್ಟಿ ಹಾಲ್ಗೆ ಏನೇನು ಬೇಕು ಅದು ತೊಗೊಂಡ್ವಿ, ಮತ್ತು ಪಾರ್ಲರ್ಗೆ ಏನೇನು ಬೇಕು ಅದನ್ನೆಲ್ಲ ತೊಗೊಂಡು ಬರೋದು, ಶಾಪಿಂಗ್ ಮಾಡೋದೇ ನಮಗೆ 3 ಡೇಸ್ ಆಗಿಬಿಡ್ತು. ಅಷ್ಟು ಶಾಪಿಂಗ್ ಇತ್ತು. ದಿನಕ್ಕೆ 2 ಮೂಟೆಗಳು ಕಟ್ಕೊಂಡು ಬರ್ತಾಯಿದ್ವಿ ಎತ್ಕೊಂಡು, ಅಷ್ಟು ರಿಸ್ಕಾಗಿತ್ತು. ಹಾಗೆ ಟ್ರಾನ್ಸ್ಪೋರ್ಟ್ಗೆ ಹಾಕೋಣ ಅಂದ್ಬಿಟ್ಟು ಅಲ್ಲಿಗೂ ಹಾಕೋಕ್ಕೆ ಹೋದ್ವಿ, ಆದರೆ ಬಟ್ ಆಗಲಿಲ್ಲ. ಹಂಗೂ ಹಿಂಗೂ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಗರಕ್ಕೆ ವಾಪಸ್ ಆದ್ವಿ. ಅಲ್ಲಿ ನಾವು ಬರೋ ಅಷ್ಟರಲ್ಲಿ ಪೇಂಟಿಂಗ್ ಎಲ್ಲ ಮುಗಿಸಿದ್ರು. ಮತ್ತು ಇವತ್ತೊಂದು ದಿನ ಎಲೆಕ್ಟ್ರಿಷಿಯನ್ ಅವ್ರು ಬಂದಿದ್ದರು, ಅವರೆಲ್ಲ ಮಾಡಿಕೊಟ್ರು. ಈ ಥರ ಇತ್ತು ನೋಡಿ. ಆಲ್ರೆಡಿ ನಮ್ಮ ಹತ್ರ ಇತ್ತು ಪಾರ್ಟಿ ಹಾಲ್ಗೆ. ಮೊದಲೆಲ್ಲ ವೆಕೇಷನ್ಗೆ ಹೋಗಿ ಮಾಡ್ತಾಯಿದ್ದೆ ಅಲ್ವ, ಇವಾಗ ಪಾರ್ಟಿ ಹಾಲೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿರೋದು. ಅಂತೂ ಇಂತೂ ಓಪನಿಂಗ್ ಡೇ ಬಂದೇ ಬಿಡ್ತು. ಆದರೂ ಸ್ವಲ್ಪ ಕೆಲಸಗಳು ಇದ್ವು. ಆದ್ರೂ ನಾವು ಶಾಸ್ತ್ರ ಏನು ಕೇಳಿದ್ವಿ ಅದ್ರ ಟೈಮಿಂಗ್ಸ್ಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ, ದೇವ್ರನ್ನೆಲ್ಲ ಲಕ್ಷ್ಮಿ ಕೂರಿಸಿ ಪೂಜೆ ಎಲ್ಲ ಮಾಡಿ ಬಂದವ್ರಿಗೆ ಅರಿಶಿನ ಕುಂಕುಮ ಕೊಟ್ಟು ಅವ್ರ ಆಶೀರ್ವಾದ ಪಡ್ಕೊಂಡು ಚೆನ್ನಾಗಿತ್ತು ಆ ದಿನವೂ. ಎಲ್ಲ ಅಕ್ಕಪಕ್ಕ ಅಂಗಡಿ ಕರೆದು ಪೂಜೆ ಎಲ್ಲ ಮಾಡಿ ಆದಮೇಲೆ ಇನ್ನು ನನ್ನ ಮಗಳು ಬರ್ತಡೇ ಬೇರೆ ಇತ್ತಲ್ವ, ಅದಕ್ಕೆ ಮುಂಚೆನೇ ನಾವು ಆಲ್ರೆಡಿ ಮೈಂಡ್ ಪ್ರಿಪೇರ್ ಮಾಡಿಕೊಂಡು ಮುಂಚೆಗೆ ಮಾಡೋಣ ಅಂತೇಳಿ ಫಸ್ಟೇ ನಾವು ಈ ಥರ ಸಿಂಪಲಾಗಿ ಪೂಜೆನ ಮಾಡ್ಕೊಂಡ್ವಿ. ಆಮೇಲೆ ನನ್ನ ಮಗಳು ಬರ್ತಡೇ ದಿನ ಎಲ್ಲರನ್ನೂ ಇನ್ವೈಟ್ ಮಾಡಿ ಒಂದು ಗ್ರ್ಯಾಂಡ್ ಓಪನಿಂಗ್ ಮಾಡೋಣ ಅಂತೇಳಿ ನಾನು ಮತ್ತು ನಮ್ಮ ಯಜಮಾನ್ರು ಇಬ್ಬರು ಡಿಸೈಡ್ ಮಾಡ್ಕೊಂಡ್ವಿ. ನಮ್ಮ ಶಾಪ್ ಲೊಕೇಟ್ ಆಗಿರೋದು ಬಂದು ಕಾರ್ ಸ್ಟ್ರೀಟು, ದೊಡ್ಡ ಗಣಪತಿ ಕೂರಿಸ್ತಾರಲ್ಲ ಅದ್ರ ಆಪೋಸಿಟೇ.
ಅದು ಗೌರಿಶಂಕರ್ ಬ್ಯಾಂಗಲ್ಸ್ ಇದ್ದರೆ ಅದ್ರ ಮೇಲ್ಗಡೆನೇ ಶಮಿತಾ ಬ್ಯೂಟಿ ಪಾರ್ಲರ್ ಆ್ಯಂಡ್ ಈವೆಂಟ್ಸ್ ಎರಡೂ ಇದೆ. ಸೊ ನೀವೇನಾದರೂ ನಿಮಗೆ ಪಾರ್ಲರ್ ಸರ್ವಿಸ್ ಏನಾದ್ರು ಬೇಕು ಅಂದರೆ ಪಾರ್ಲರ್ಗೆ ಬರ್ಬೋದು. ಮತ್ತು ಬರ್ತಡೇ ಸೆಲೆಬ್ರೇಟ್ ಮಾಡ್ತೀನಿ ಅಂದರೆ ನಿಮಗೆ ಬರ್ತಡೇ ಪಾರ್ಟಿ ಕೂಡ ಅವೈಲೇಬಲ್ ಇರುತ್ತೆ. ಸೊ ಅದನ್ನು ನೀವು ಯೂಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಶುಕ್ರವಾರ ದಿನ ನಾನು ಮತ್ತು ನಮ್ಮ ಯಜಮಾನ್ರು ಸಿಂಪಲ್ಲಾಗಿ ಪೂಜೆನ ಶಾಪಲ್ಲಿ ಮಾಡ್ಕೊಂಡ್ವಿ. ಆಮೇಲೆ ಎಲ್ಲರನ್ನೂ ಗ್ರ್ಯಾಂಡಾಗಿ ಕರೆದು ಇನ್ವೈಟ್ ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡೋ ಟೈಮ್ಗೆ ನಮ್ಮ ಯಜಮಾನ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಪೂಜೆ ಮಾಡಿ ತಿಂಡಿ ಕೊಟ್ಟೆ. ತಿಂದ್ಕೊಂಡು ಅವ್ರವ್ರ ಕೆಲ್ಸಕ್ಕೆ ಹೋದ್ರು. ನಾವು ಸ್ವಲ್ಪ ಹೊತ್ತಿದ್ದು ನಾವು ಮನೆಗೆ ರಿಟರ್ನ್ ಆದ್ವಿ. ಆವತ್ತೊಂದು ದಿನವೇ 2-3 ಜನ ಕಸ್ಟಮರ್ಸ್ಗಳು ಬಂದಿದ್ದರು. ಏನು ಅಂತಂದರೆ ಐಬ್ರೋ ಮಾಡಿಸ್ಕೊಳ್ಬೇಕು ಅಂತೇಳ್ಬಿಟ್ಟು ಆವತ್ತೊಂದು ದಿನವೇ ಖುಷಿ ಆಯಿತು. ಪರವಾಗಿಲ್ಲ, ಒಳ್ಳೆ ಶಾಪ್ ಇದೆ ಅಂತ. ಆಮೇಲೆ ಸಂಡೇ ನನ್ನ ಮಗಳು ಬರ್ತಡೇ ಇರೋದ್ರಿಂದ ನಾವು ಟೆಂಪಲ್ಗೆ ಹೋಗಿದ್ವಿ. ಅವಳ ಬರ್ತಡೇ ದಿನ ಮಾರಿಗುಡಿಗೆ ಹೋಗಿ ಹೂ ಕೊಟ್ಟು ಪೂಜೆ ಎಲ್ಲ ಮಾಡಿಸಿ ಆಶೀರ್ವಾದ ಪಡ್ಕೊಂಡು ದೇವ್ರದ್ದು ಬಂದ್ವಿ. ಶಾಪಿಗೆ ಬಂದು ಮತ್ತೆ ಶಾಪಲ್ಲಿ ಯಥಾಸ್ಥಿತಿ ದೇವರಿಗೆ ನೈವೇದ್ಯ ಇಟ್ಟು ಪೂಜೆ ಎಲ್ಲ ಮಾಡಿದ್ವಿ. ತುಂಬಾ ಚೆನ್ನಾಗಿ ಬಂದಿತ್ತು ಡೆಕೋರೇಷನು. ಅಲ್ಲಿ ಡೆಕೋರೇಷನ್ ಅನ್ನೋದಕ್ಕಿಂತ ನಾವು ಅಂಗಡಿ ಶಿಫ್ಟ್ ಮಾಡೋದ್ರಿಂದ ಹಿಡ್ದು ಅಂಗಡಿ ಓಪನ್ ಆಗೋ ತನಕನೂ ನಮಗಂತೂ ನಿದ್ದೆನೇ ಸರಿಯಾಗಿ ಮಾಡಿಲ್ಲ. ನಾನು ನಮ್ಮ ಯಜಮಾನ್ರು ಹೀಗೆ ಮಾಡಿದ್ರೆ ಹೆಂಗೆ, ಹಾಗೆ ಮಾಡಿದ್ರೆ ಹೆಂಗೆ, ಏನು ಎತ್ತ ಎಲ್ಲರನ್ನೂ ಕೇಳೋದು, ಫೋನ್ ಮಾಡೋದು, ವಿಚಾರಿಸೋದು ಎಷ್ಟು ಕಷ್ಟ ಅಂತ ನಮ್ಮಿಬ್ರಿಗೆ ಮಾತ್ರ ಗೊತ್ತು. ಯಾರು ಕೂಡ ನಮ್ಮ ಈ ಶಾಪ್ನ ಓಪನ್ ಮಾಡೋದಕ್ಕೆ ಯಾರು ಬಂದು ಹೆಲ್ಪ್ ಮಾಡಲಿಲ್ಲ. ನಮ್ಮ ಯಜಮಾನ್ರ ಫ್ರೆಂಡ್ ಅಷ್ಟೇ ಬಂದು ಮಾಡಿಕೊಟ್ರು. ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನು ನಮ್ಮ ಬೆಂಗ್ಳೂರಿಗೆ ಹೋಗಿದ್ನಲ್ಲ, ಆವಾಗ ನಮ್ಮ ಅಣ್ಣ ಅತ್ತಿಗೆ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂತಂದರೆ ಇನ್ನು ನಾವು ಬೇರೆ ಕಡೆ ಹೋಗಿ ಸಪ್ರೇಟ್ ಇದ್ದು ಬೆಂಗಳೂರಲ್ಲಿ ಮಾಡ್ತೀನಿ, ಊಟ ತಿಂಡಿಗೆ ಎಷ್ಟು ಖರ್ಚಾಗುತ್ತೆ. ಬಟ್ ಅವರು ಅದೆಲ್ಲ ಇದು ಮಾಡಲಿಲ್ಲ. ನಮ್ಮ ಅತ್ತಿಗೆ ಅಂತೂ ತುಂಬ ಸಪೋರ್ಟು, ಫ್ರೆಂಡ್ಲಿ. ಅವರು ನಾದಿನಿಯರ ಥರ ನೋಡೋಲ್ಲ, ಫ್ರೆಂಡ್ ಥರನೇ ನೋಡ್ತಾರೆ. ಚೆಂದ ಅವ್ರ ಜೊತೆಗೆ ಇರೋದಕ್ಕೆ. ಅವ್ರಿಗೆ, ನಮ್ಮ ಆಂಟಿಗೆ, ಅದರಲ್ಲೂ ಎಕ್ಸ್ಪೆಷಲಿ ಈ ಥರ ನಾವು ಶಾಪ್ ಓಪನ್ ಮಾಡಬೇಕು ಅಂತ ನಮಗೆ ಇದು ಮಾಡಿಕೊಟ್ಟಿದ್ದು ಅಂದರೆ ನಮ್ಮ ತಾಯಿ ಅಂತಲೇ ಹೇಳ್ಬೋದು. ಫಿನಾನ್ಷಿಯಲಿ ನಮಗೆ ತುಂಬ ಸಪೋರ್ಟ್ ಮಾಡಿದ್ದು ಅಂದರೆ ನಮ್ಮ ತಾಯಿ. ಯಾರೂ ಬರಲಿಲ್ಲ, ಯಾರನ್ನೂ ಕೇಳಲಿಲ್ಲ ಅನಿಸುತ್ತೆ ನಾವು. ಐ ಥಿಂಕ್ ನಾನು ನಮ್ಮ ಯಜಮಾನ್ರು ತುಂಬ ನೋಡಿದ್ವಿ, ಕೇಳೋರ್ನೆಲ್ಲ ಕೇಳಿದ್ವಿ, ಇಲ್ಲ ಅಂತಂದರು. ಸೊ ಆಮೇಲೆ ನಮ್ಮ ಯಜಮಾನ್ರು ಅವ್ರ ಬಾಸ್ ಹತ್ರ ಮತ್ತು ನಮ್ಮ ಮಮ್ಮಿ ಹತ್ರ ಅವರಿಬ್ರಿಗೂ ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು. ಇಷ್ಟೊಂದು ಫಿನಾನ್ಷಿಯಲಿ ಯಾರೂ ಹೆಲ್ಪ್ ಮಾಡೋಲ್ಲ. ಸೊ ಅದನ್ನು ನಾವು ರಿಟರ್ನ್ ಕೊಡಲೇಬೇಕು. ಯಾಕಂತಂದರೆ ಕೊಟ್ಟಿದ್ದಾರೆ ಅಂತ ಖುಷಿಯಾಗಿ ಸುಮ್ಮನೆ ಇರೋಕ್ಕಂತೂ ಆಗೋಲ್ಲ. ಅದ್ರ ಡಬಲ್ ನಾವು ಎಫರ್ಟ್ ಹಾಕಿ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಈ ಥರ ಎಲ್ಲ ಮಾಡ್ತಾಯಿದ್ದೀವಿ. ನಮಗೆ ಒಂದೊಂದು ಸಲ ನಮ್ಮ ಮೇಲೇ ಪ್ರೌಡ್ ಫೀಲ್ ಬರುತ್ತೆ. ನಾವು ಈ ಥರ ಒಂದು ಸ್ವಂತ ಅಂಗಡಿ ಇಟ್ಕೊಂಡು ಈ ಥರ ಒಂದು ವ್ಯವಹಾರ ಮಾಡ್ತೀವಿ ಅಂದ್ಕೊಂಡೇ ಇರಲಿಲ್ಲ ಫ್ಯೂಚರು. ಬಟ್ ಸಿಕ್ಕಾಪಟ್ಟೆ ಹುಡುಕ್ತಾ ಇದ್ವಿ ಶಾಪ್ ಈ ಥರ ಸಿಗುತ್ತೆ ಅಂತ. ಬಟ್ ಇಲ್ಲೇ ಸಿಟಿ ಕಡೆನೇ ಸಿಕ್ತು ಅಂತ ಅಂದಷ್ಟು ನಮ್ಗೆ ಎಷ್ಟು ಖುಷಿ ಆಯಿತು ಅಂತಂದರೆ, ಏನು ಮಾತಾಡದೆ ಹೆಂಗೆ ಅರೇಂಜ್ ಮಾಡಿದ್ವಿ ಅಂತಲೇ ಗೊತ್ತಾಗಲಿಲ್ಲ ದುಡ್ಡು. ಆದರೂ ದೇವ್ರ ಕರುಣೆ ಅನಿಸುತ್ತೆ, ನಾವು ಅಂದ್ಕೊಂಡಿದ್ದ ತಕ್ಕಂಗೆ ಸಿಕ್ತು. ತುಂಬಾ ಖುಷಿಪಟ್ವಿ ನಾನು ಮತ್ತು ನಮ್ಮ ಯಜಮಾನ್ರು. ಶಾಪು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಬಂದವರೆಲ್ಲ. ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ ಈ ಸಲ. ಲಾಸ್ಟ್ ಟೈಮ್ ಚಿಕ್ಕದಾಗಿತ್ತು, ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ದೊಡ್ಡದಾಗಿದೆ ಅಂತ ಹೇಳಿ ಎಲ್ಲರೂ ಖುಷಿಪಟ್ಟರು ಬಂದವರೆಲ್ಲ. ನೋಡಿ ನಮ್ಮ ಬರ್ತಡೇ ಪಾರ್ಟಿ ಹಾಲ್ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ತುಂಬ ಎಫರ್ಟ್ ಹಾಕಿದ್ದೀವಿ, ತುಂಬ ಸಖತ್ತು ಎಮೋಷನ್ ಇದೆ ಈ ಶಾಪ್ಗೆ. ಯಾಕಂತಂದರೆ ಕಷ್ಟಪಟ್ಟಿದ್ವಿ, ಇನ್ನೂ ಕಷ್ಟಪಡಲೇಬೇಕು. ನಮ್ಮ ಒಂದು ಡ್ರೀಮ್ ಅಚೀವ್ ಮಾಡ್ಕೊಳ್ಳೋಕ್ಕೋಸ್ಕರ ಕಷ್ಟಪಟ್ಟು ನಾವು ಮಾಡೋಣ ಅಂತಂದರೆ ನಾವು ಎಲ್ಲ ಥರನೂ ರೆಡಿ ಇರಲೇಬೇಕು. ಯಾರೆಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ದೀರಾ ಅವ್ರಿಗೆಲ್ಲ ತುಂಬ ಹೃದಯದ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ. ನೋಡಿ ಚಿಕ್ಕ ಮಕ್ಕಳೆಲ್ಲ ಸಣ್ಣ ಪುಟ್ಟದ ಹೆಲ್ಪ್ ಮಾಡ್ತಾಯಿದ್ದಾರೆ. ನನ್ನ ಮಗಳಂತೂ ತುಂಟಿ ಅಂದರೆ ತುಂಟಿ. ಅವಳು ಬಲೂನ್ ಕಂಡುಬಿಟ್ರೆ ಸಿಕ್ಕಾಪಟ್ಟೆ ಇದು. ಪಾರ್ಲರು ಸ್ವಲ್ಪ ಅರೇಂಜ್ ಮಾಡಿಲ್ಲ, ರೀಅರೇಂಜ್ಮೆಂಟು.
ಬಟ್ ಪಾರ್ಟಿ ಹಾಲ್ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿ ಸಖತ್ತಾಗಿ ಕಾಣಿಸ್ತಾ ಇತ್ತು. ಪಾರ್ಟಿ ಹಾಲ್ ಮಾತ್ರ ನೋಡೋದಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು. ಅದ್ರ ನೈಟ್ ಅಂತೂ ನಾವು ಎಷ್ಟೊತ್ತಲ್ಲಿ ಮನಿಕೊಂಡ್ವಿ ಏನೋ ಅಂತಲೇ ಗೊತ್ತಿಲ್ಲ. ತುಂಬ ಅಂದರೆ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ಅದ್ರ ಹಿಂದಿನ ದಿನ ಎಲ್ಲ ಏನು ಇವಾಗ ಹಂಗನ್ಸುತ್ತೆ, ಖುಷಿ ಆಗುತ್ತೆ ಇದೆಲ್ಲ ನೋಡಿದ್ಮೇಲೆ. ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಮತ್ತು ಇನ್ನೊಂದು ಸಲ ನಾನು ಯೂಟ್ಯೂಬ್ಗೆ ನೀಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನಮ್ಮ ಶಾಪು ಡೀಟೇಲ್ಸು, ಯಾವ ಥರ ಪ್ಯಾಕೇಜು ಏನು ಅಂತ ಹೇಳ್ಬಿಟ್ಟು. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಸಿ ಯು.